ಬ್ರೋ 3 ಕ್ಯಾನ್ ಇದರಲ್ಲಾಗಲ್ಲ ಸ್ಕೂಟಿಲಿ ತೊಗೊಂಡು ಅಂತ ಒಂದು ಒಳ್ಳೆ ಆರ್ಡರ್ ಬರ್ತಾಯಿದೆ ನೋಡಿ. 443 ರೂಪಾಯಿ ಆರ್ಡರ್ ಬರ್ತಾಯಿದೆ ನನ್ನ ಪಿಕಪ್. ನಾನು ಹಿಂಗೆ ಹೋಗಿದ್ದು ನಾನು, ಅಂದರೆ ಲೊಕೇಶನ್ ರಾಂಗ್ ಆಗಿದೆ ಇದು. ಒಂದೊಂದ್ಸರಿ ಮಂತಲ್ಲಿ ತಿರುಗಿದ್ರೆ ಅದು ಹಂಗೆ ಬಿಡ್ರಿ, ಅದು ಒಂದೊಂದು ಟೈಮ್ ಅವ್ರಿಗೆ ಒಂದು ನಿಮಿಷ ಕಾಲ್ ಮಾಡ್ಕೊಡ್ತೀನಿ ಅವ್ರಿಗೆ. ಅಲ್ಲೇ ಪೇ ಮಾಡ್ತಾರಾ? ಅಲ್ಲೇ ಮಾಡ್ತಾರಾ? ಏನಪ್ಪ ಮೇಡಮ್ ಕೊಡ್ತಾರೆ ಅಂತ ಅಂದ್ರೆ ಅಲ್ಲೇ ಕೊಡ್ತಾರೆ ನನಗೆ ಗೊತ್ತಿಲ್ಲ. ಹೋಗಿ ಅಲ್ಲೇ ಕೇಳೋಣ ಬನ್ನಿ. 62 ಮೇಡಮ್. ಯಾರು ಮಾಡ್ತಾರಂತೆ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶ್ವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಏನಪ್ಪ ಅಂತ ಅಂದರೆ ಪೋರ್ಟರ್ ಡ್ಯೂಟಿ ಮಾಡೋಕೆ ಬಂದೀನಿ. ಅಂತ ಅಂದರೆ ಡ್ಯೂಟಿ ಮಾಡಿ ತುಂಬ ದಿವಸ ಆಗೋದಿತ್ತಲ್ಲ, ಅದರಿಂದಾಗಿ ಡ್ಯೂಟಿ ಮಾಡೋಣ, ಯಾವ ರೀತಿ ಆರ್ಡರ್ ಕೊಡ್ತಾಯಿದ್ದೀನಿ, ಯಾವ ರೀತಿ ಅರ್ನಿಂಗ್ಸ್ ಕೊಡ್ತಾಯಿದ್ದೀನಿ ಅಂತೆಲ್ಲ ಹೇಳಿ ತಿಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ಪೋರ್ಟರ್ ಡ್ಯೂಟಿ ಮಾಡೋಕೆ ಬಂದೀನಿ. ಅಂತ ಅಂದರೆ ಒಂದು ಪಾರ್ಟ್ ಟೈಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಟೈಮ್ ಎಷ್ಟು ಅಂತ ಅಂದರೆ 11:52. ಒಂದು 4 ಅವರ್ ಡ್ಯೂಟಿ ಮಾಡೋಣ. ಒಂದು 4 ಅವರ್ಗೆಲ್ಲ ಎಷ್ಟು ಅರ್ನಿಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಏನಕ್ಕೆ ಅಂತಂದರೆ ಪೂರ್ತಿ ನಾನು ಮಾಡಲ್ಲ, ಮಾಡಿದ್ರೆ ಪಾರ್ಟ್ ಟೈಮೇ ಮಾಡ್ದೆ. ಅದರಿಂದಾಗಿ ಒಂದು ಪಾರ್ಟ್ ಟೈಮಲ್ಲಿ ಎಷ್ಟು ಅರ್ನಿಂಗ್ ಆಗುತ್ತೆ ಅಂತಲೂ ಕೂಡ ನೋಡೋಣ. ಬರೀ ಪೋರ್ಟರ್ ಒಂದೇ ಮಾಡ್ತೀನಿ, ಯಾವುದಾದಂಥ ರ್ಯಾಪಿಡೋ ಯಾವುದೂ ಕೂಡ ನಾನು ಮಾಡಲ್ಲ. ಒಂದೇ ಅಪ್ಲಿಕೇಶನಲ್ಲಿ ಡ್ಯೂಟಿ ಮಾಡೋಕ್ಕೆ ಟ್ರೈ ಮಾಡೋಣ. ಡ್ಯೂಟಿ ಮಾಡಿ ಆರ್ಡರೆಲ್ಲ ಯಾವ ರೀತಿ ಬರುತ್ತೆ, ಸೊ ಫೈನಲಾಗಿ ಎಷ್ಟು ಅರ್ನಿಂಗ್ ಆಯಿತು ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಗೈಸ್. ಅಣ್ಣ, ಕೃಷ್ಣಪ್ಪ ಸಾಮಿಲ್ ಎಲ್ಲಿದೆ? ಕೃಷ್ಣಪ್ಪ ಸಾಮಿಲ್ ಎಲ್ಲಿ? ಮುಂದೆ ಹೋಗಿ ಲೆಫ್ಟ್ ತಗೊಬೇಕಾ? ಮೈನ್ ರೋಡಲ್ಲೇನಾ? ಹಾಂ, ಓಕೆ. ಲೊಕೇಶನ್ ಆ ಕಡೆ ಅಲ್ಲಿ ಹೊರಟೋಗ್ಬಿಟ್ಟಿದೆ. ಹಿಂಗೆ ಹೋಗಿದ್ದು ನಾನು, ಅಂದರೆ ಲೊಕೇಶನ್ ರಾಂಗ್ ಆಗಿದೆ ಇದು. ಒಂದೊಂದ್ಸರಿ ಮಂತಲ್ಲಿ ತಿರುಗಿದ್ರೆ ಅದು ಹಂಗೆ ಬಿಡ್ರಿ, ಅದು ಒಂದೊಂದು ಟೈಮ್ ಅವ್ರಿಗೆ ಅಂದರೆ ಈ ಏರಿಯಾದವ್ರಿಗೆ ಗೊತ್ತಿದ್ರೆ ಗೊತ್ತಾಗ್ಬಿಡುತ್ತೆ. ಹಾಂ, ಗೊತ್ತಾಗ್ಬಿಡುತ್ತೆ. ಅದು ಹಂಗೆ ಇಲ್ಲೇ ಇದೆ ಅಂತೇಳಿ ಗೊತ್ತಾಗುತ್ತೆ. ಅದೇ ಎಲ್ಲಿದೆ ಅಂತ ಈ ಕಡೆ ಅಲ್ಲಿಗೆ ಹೋಗ್ಬಿಟ್ಟಿದೆ ಲೊಕೇಶನ್. ಸರ್ ಇವ್ರದ್ದು ನಿಮ್ದು ಇದೆಯಾ ಯಾವುದು ಲೊಕೇಶನ್? ನೋಡಿ, ಇನ್ನೊಂದ್ಸರಿ ನೋಡ್ಕೊಡ್ರಿ ಲೊಕೇಶನ್ನು. ಹಾಂ, ಅವ್ರದ್ದು ಇದೇ ಲೊಕೇಶನ್ ಇದೆ. ಫೋನ್ ಮಾಡಿದ್ದಾದ್ಮೇಲೆ ನನಗೆ ಫೋನ್ ಹಾಕಿ ನಿಮ್ಗೆ ಅಮೌಂಟ್ ಹಾಕ್ತೀನಿ. ಹೇಳಿ ನಂಬರ್. ಗೈಸ್ ನೋಡಿ, ಇವಾಗ ಆರ್ಡರ್ನ ಪಿಕ್ ಮಾಡ್ಕೊಂಡು ಹೋಗ್ತಾಯಿನಿ. ಅಂದರೆ ನನ್ನ ಮೊದಲನೇ ಆರ್ಡರು ಮೂಟೆ ಒಳಗಡೆ ಬಟ್ಟೆ ಇದೆ ಅಂತ ಅನಿಸುತ್ತೆ. ಅಂದರೆ ಯಾವುದೋ ಒಂದು ಟೆಕ್ಸ್ಟೈಲ್ಸ್ ಇದ್ದಿದ್ದು, ಅದರಿಂದಾಗಿ ಆರ್ಡರ್ ಕೂಡ ಪಿಕ್ ಮಾಡ್ಕೊಂಡಿದ್ದೀನಿ. ಒಂದೊಂದು ಸಲ ಏನಾಗುತ್ತೆ ಅಂತ ಅಂದರೆ ಕಸ್ಟಮರು ರಾಂಗ್ ಲೊಕೇಶನ್ ಹಾಕ್ಬಿಡ್ತಾರೆ. ನಮಗೆ ಲೊಕೇಶನ್ ಗೊತ್ತಿರೋಲ್ಲ, ನೋಡಿ ಹುಡುಕ್ಬೇಕು. ಲೋಕಲ್ ಅವರಾದರೆ ಗೊತ್ತಿರುತ್ತೆ, ಬಟ್ ಪೋರ್ಟಲ್ ಮಾಡೋರು ಯಾರು ಕೂಡ ಲೋಕಲ್ ಅವ್ರು ಇರೋಲ್ವಲ್ಲ, ಬೇರೆ ಬೇರೆ ಏರಿಯಾಗೆ ಶಿಫ್ಟ್ ಆಗ್ತಾನೆ ಇರುತ್ತೆ. ಅದರಿಂದಾಗಿ ನೋಡಿ ಇಷ್ಟು ಥರ ಎಲ್ಲ ತೊಂದರೆ ಆಗುತ್ತೆ. ಸದ್ಯಕ್ಕೆ ಹುಡಿಕೊಂಡು ಆರ್ಡರ್ನ ಪಿಕ್ ಮಾಡಿದ್ದು ಕೂಡ ಆಯಿತು. ಅಂದರೆ ಸುಮ್ಮನೆ ಟೈಮ್ ವೇಸ್ಟ್ ಆಯಿತು. ಇನ್ನೊಂದು ಪೋರ್ಟರಲ್ಲಿ ಅಮೌಂಟು ತುಂಬ ಕಮ್ಮಿ ಮಾಡಿದೆ ಅಂತ ಅನ್ನಿಸ್ತಾ ಇದೆ. ನೋಡಿ ಎಷ್ಟು ಅಂತ ಅಂದರೆ ಇವಾಗ 5.3 ಕಿಲೋಮೀಟರ್ ಡ್ರಾಪ್ ಇದೆ, ಬಟ್ ಪಿಕಪಿಂಗ್ ನಾನು ಎಷ್ಟು ಬಂದಿದೆ ಅಂತ ಅಂದರೆ 4.1 ಕಿಲೋಮೀಟರ್ ಬಂದಿದೆ. ಅಂದರೆ ಟೋಟಲಾಗಿ ಎಷ್ಟಾಯಿತು? 9.2 ಕಿಲೋಮೀಟರ್ಸ್ ಆಯಿತು. 9.2 ಕಿಲೋಮೀಟರ್ಸ್ಗೆ ಅವನು ಕೊಡ್ತಾ ಇರುವಂಥ ಅಮೌಂಟು ಬರೀ 72 ರೂಪಾಯಿ. ಅದರಲ್ಲೂ GST ಎಲ್ಲ ಕಟ್ ಮಾಡ್ಕೊಂಡು ಎಷ್ಟು ಸಿಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೇಕಾದ್ರೆ, ಏನಕ್ಕೆ ಅಂತಂದರೆ GST ಕಟ್ ಮಾಡ್ಕೊಂತಾನೆ, ಕಮಿಷನ್ ಕಟ್ ಮಾಡ್ಕೊಂತಾನೆ ಅಂದರೆ ವರ್ತ್ ಅನ್ನಿಸ್ತಿಲ್ಲ ನನಗೆ ಈ ಆರ್ಡರ್. ಏನಕ್ಕೋ ಬನ್ನಿ ಹೋಗೋಣ, ಹೋಗ್ಬಿಟ್ಟು ಡ್ರಾಪ್ ಮಾಡೋಣ. ಇಷ್ಟೆಲ್ಲ ಅಮೌಂಟ್ ಕೊಟ್ಟರೆ ತೀರಾ ಕಮ್ಮಿ ಅಂತ ನನಗೆ ಅನ್ನಿಸ್ತಾ ಇದೆ. ಬನ್ನಿ ಫಸ್ಟ್ ಹೋಗಿ ಇದನ್ನು ಡ್ರಾಪ್ ಮಾಡೋಣ. ಡ್ರಾಪ್ ಆದಾದ್ಮೇಲೆ ಗೊತ್ತಾಗುತ್ತೆ ಎಷ್ಟು ಅಮೌಂಟ್ ಕೊಟ್ಟ ಅಂತ. ಮೇಡಮ್ ಪೋರ್ಟರ್, ಒಂದು ನಿಮಿಷ ಕಾಲ್ ಮಾಡಿಕೊಡ್ತೀನಿ ಅವ್ರಿಗೆ. ಹಲೋ ಸರ್, ಡ್ರಾಪ್ ಆಯ್ತು ನೋಡಿ, ಅವ್ರಿಗೆ ಕೊಡ್ತೀನಿ. ಹಲೋ, ಯಾರು ಕಳಿಸಿದ್ರು? ನವೀನ್ ಅವರು ಇಲ್ಲ, ಆಚೆ ಹೋಗಿದ್ದಾರೆ. ಹಾಂ, ಓಕೆ ಓಕೆ. ಹಲೋ. ಹಲೋ, ಹಾಂ ಸರ್, ನಂಬರ್ ಹೇಳಿ. 88. ಗೈಸ್ ನೋಡಿ, ಈಗ ಮೊದಲನೇ ಆರ್ಡರ್ ಡ್ರಾಪ್ ಮಾಡಿದೆ. ನನಗೆ ಏನಕ್ಕೆ ಪೋರ್ಟರ್ ಒಂದು ಇಷ್ಟು ಕಮ್ಮಿ ಅಮೌಂಟ್ ಕೊಡ್ತಾ ಇದ್ದಾನೆ ಅಂತೇಳಿ ಗೊತ್ತಾಗ್ತಾ ಇಲ್ಲ. ಏನಕ್ಕಪ್ಪ ಅಂತ ಅಂದರೆ ನಾನು ಹೋಗಿರೋದು 4.1 ಕಿಲೋಮೀಟರ್ ಪಿಕಪಿಗೆ ಹೋಗಿದ್ದೀನಿ. ಡ್ರಾಪ್ ಬಂದ್ಬಿಟ್ಟು 5.1 ಕಿಲೋಮೀಟರ್ ಅಂತ ಅನ್ಸುತ್ತೆ. 5.3 ಕಿಲೋಮೀಟರ್, ಸಾರಿ 5.3 ಕಿಲೋಮೀಟರ್ಸ್ ನಾನು ಡ್ರಾಪಿಗೆ ಬಂದಿದ್ದೀನಿ. ಬಟ್ ನನಗೆ ಬಂದಿರೋ ಅಂಥ ಅಮೌಂಟ್ ನೋಡಿ 63 ರೂಪೀಸ್ ಅಷ್ಟೇ ಬಂದಿರೋದು. ಅಂತಂದರೆ ಅವ್ನು ಕಮಿಷನ್ನು GST ಎಲ್ಲ ಕಟ್ ಮಾಡ್ಕೊಂಡು ನನಗೆ ಅಮೌಂಟು ತೀರಾ ಕಮ್ಮಿ ಕೊಟ್ಟ ಅಂತ ಅನ್ನಿಸ್ತಾ ಇದೆ. ಏನಕ್ಕಪ್ಪ ಅಂತಂದರೆ ಪಿಕಪಿಗೆ ಹೋಗ್ಬೇಕಾದ್ರೂ ನಾವು ಪೆಟ್ರೋಲ್ ಯೂಸ್ ಮಾಡ್ಕೊಂಡೇ ಹೋಗೋದು, ಏನು ನೀರು ಹಾಕೊಂಡೇನು ಹೋಗೋಲ್ಲ. ನಮ್ಮ ಗಾಡಿ ಕೂಡ ಅಷ್ಟು ಕಿಲೋಮೀಟರ್ ಓಡೇ ಬರುತ್ತೆ.
ಬಟ್ ಪಿಕಪ್ಪಿಗೆ ಏನಕ್ಕೆ ಇವನು ಅಮೌಂಟ್ ಕೊಡಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾಯಿಲ್ಲ. ಪಿಕಪ್ಪಿಗೂ ಕೂಡ ಇವನು ಅಮೌಂಟ್ ಕೊಡಲೇಬೇಕು. ಏನಕ್ಕೆ ಅಂತಂದರೆ ನಾವೇ ನೀರು ಹಾಕೊಂಡು ಹೋಗಲ್ಲ. 103 ರೂಪಾಯಿ ಪೆಟ್ರೋಲ್ ರೇಟ್ ಇರೋದು. 103 ರೂಪಾಯಿ ಪೆಟ್ರೋಲ್ ರೇಟಲ್ಲಿ ನಾವು ಹೋಗಿ ಡ್ಯೂಟಿ ಮಾಡ್ತಾ ಇದ್ದೀವಿ ಅಂತ ಅಂದರೆ ಇವ್ನು ಏನು ಮಾಡಬೇಕು ಅಂತಂದರೆ ಪಿಕಪ್ಪಿಗೂ ಕೂಡ ಇಲ್ಲಿ ಅಮೌಂಟ್ ಕೊಡಬೇಕು. ನೋಡಿ ಪಿಕಪ್ಪು ಅಂದರೆ 1 ಕಿಲೋಮೀಟ್ರ್ ಅಂತ ಇದ್ದರೆ ಏನೋ ಬಿಡಿ ಅಂತ ಅನ್ಬೋದು, 1 ಕಿಲೋಮೀಟರ್ 2 ಕಿಲೋಮೀಟರ್ ಅಂತ ಅಂದರೆ ಬೇಡ ಬಿಡು ಅಂತ ಅನ್ಬೋದು. ಬಟ್ ಆಗ್ತಾ ಇರೋದು ನೋಡಿ ಯಾವ ರೀತಿ ಆಗ್ತಾ ಇದೆ ಅಂತಂದರೆ, ಒಂದು 4 ಕಿಲೋಮೀಟರ್ ಪಿಕಪ್ಗಳು ಹಾಕಿದ್ರೆ ಅಮೌಂಟ್ ಇವನು ಈ ಥರ ಕೊಟ್ಟರೆ ಯಾವ ರೀತಿ ವರ್ಕೌಟ್ ಆಗುತ್ತೆ ನಮಗೆ. ಜೊತೆಲಿ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಏನಪ್ಪ ಅಂತಂದರೆ ಪಿಕಪ್ಪಿಗೆ ದುಡ್ಡು ಕೊಟ್ಟಿಲ್ಲ ಅಂತಂದರೆ ಒಂದು ಇನ್ಸೆಂಟಿವ್ ಕೊಡ್ತಾನೆ. ಇವ್ನು ಏನು ಇನ್ಸೆಂಟಿವ್ ಕೊಡ್ತಾನೆ? ಪೋರ್ಟರ್ನವನು 1 ರೂಪಾಯಿ ಕೂಡ ಇನ್ಸೆಂಟಿವ್ ಕೊಡಲ್ಲ. ಅದರಿಂದಾಗಿ ನನಗೇನು ವರ್ತ್ ಅನ್ನಿಸ್ಲಿ ಆರ್ಡರು. ತೀರಾ ಅಂದರೆ ತೀರಾ ಲಾಸೇ ಇದು. 63 ರೂಪಾಯಿ ಅಂತ ಅಂದರೆ ಟೋಟಲಾಗಿ ಏನಿಲ್ಲ ಅಂತಂದ್ರೆ ಒಂದು 9.5 ಕಿಲೋಮೀಟರ್ ಹೋಗಿರೋದಕ್ಕೆ 9.5 ಕಿಲೋಮೀಟರ್ಗೆ ಬರೀ 63 ರೂಪಾಯಾ? ಸೊ ನೋಡೋಣ ತಡೀರಿ ಅಂತ ಅಂದರೆ ಇನ್ನೂ ಒಂದು 2 ಆರ್ಡರ್ ಮಾಡಿ ನೋಡೋಣ. ಏನಕ್ಕೆ ಅಂತಂದರೆ ಈ ಥರ ಕೊಟ್ರಂತೂ ಪಕ್ಕ ಯಾರಿಗೂ ಕೂಡ ವರ್ಕೌಟ್ ಆಗಲ್ಲ. ತೀರಾ ಕಮ್ಮಿ, ತೀರಾ ಲಾಸ್ ಅಂತ ಅನ್ನಿಸ್ತದೆ ನನಗಂತೂ. ಸೊ ವೆಯ್ಟ್ ಮಾಡಿ ನೋಡೋಣ. ಅಂದರೆ ಅಮೌಂಟ್ ಏನಾರು ಕಮ್ಮಿ ಮಾಡಿದಾನ ಅಂತಂದ್ರೆ ಗೊತ್ತಿಲ್ಲ. ಪಿಕಪ್ಗಳು ದೂರ ದೂರ ಹಾಕಿದ್ರೆ ನಮಗೇನೆ ಲಾಸ್ ಆಗೋದು. ಅದರಿಂದಾಗಿ ವೆಯ್ಟ್ ಮಾಡಿ ನೋಡೋಣ. ಇನ್ನೂ ಇಲ್ಲೇ ವೆಯ್ಟ್ ಮಾಡ್ತಾ ಇನ್ನು ಡ್ರಾಪ್ ಮಾಡಿರೋ ಹತ್ರನೇ ಇನ್ನೊಂದೇನೋ ಆರ್ಡ್ರ್ ಬಂದರೆ ಪಿಕಪ್ ಮಾಡ್ಕೊಂಡು ತಗೊಂಡೋಣ. ಗೈಸ್ ನೋಡಿ ಇವಾಗ ಇನ್ನೂ ಒಂದು ಆರ್ಡರ್ ಕೂಡ ಬರ್ತಾ ಇದೆ ಅಂತ ಅಂದರೆ 62 ರೂಪಾಯಿ ಬರ್ತಾ ಇದೆ. ಪಿಕಪ್ ಇಲ್ಲೇ ಹತ್ರದಲ್ಲಿದೆ, ಬನ್ನಿ ಪಿಕ್ ಮಾಡೋಣ. ನೋಡಿ ಈಗ ಆರ್ಡರು ಕೂಡ ಪಿಕ್ ಮಾಡ್ಕೊಂಡಿನಿ ಅಂತ ಅಂದರೆ ಪಿಕಪ್ ಎಷ್ಟಿದೆ ಅಂತಲೂ ಕೂಡ ಇವಾಗ ನೋಡೋಣ. ನೋಡಿ ಇದೇನು ಪಿಕಪ್ ದೂರ ಇಲ್ಲ ಅಂತಂದರೆ ಈ ಥರ ಪಿಕಪ್ ಆದರೆ ಓಕೆ. ಈಗ ಪಿಕಪ್ ನೋಡಿ ಎಷ್ಟಿದೆ ಅಂತಂದರೆ 700 ಮೀಟರ್ ಇದೆ ಅಷ್ಟೇ ಪಿಕಪ್ಪು. ಸೊ ಈ ಥರ ಪಿಕಪ್ಗೆ ಏನು ಅಮೌಂಟ್ ಕೊಡಲಿಲ್ಲ ಅಂದ್ರೆ ಪರವಾಗಿಲ್ಲ. ಬಟ್ ಲಾಂಗ್ ಪಿಕಪ್ ಆಗ್ತಂಥ ಟೈಮಲ್ಲಿ ಒಂದು ಅಮೌಂಟ್ ಕೊಡಲೇಬೇಕು. ಬನ್ನಿ ಇವಾಗ ಇದನ್ನು ಹೋಗಿ ಪಿಕಪ್ ಮಾಡೋಣ. 700 ಮೀಟ್ರ್ ಇದೆ ಅಷ್ಟೇ ಪಿಕಪ್ಪು. ಹೋಗಿ ಪಿಕ್ ಮಾಡ್ಕೊಂಡು ಡ್ರಾಪ್ ಮಾಡೋಣ. ಇದು ಕೂಡ ಸ್ವಲ್ಪ ಪೋರ್ಟರ್ ಅಮೌಂಟ್ ಅಲ್ಲೇ ಪೇ ಮಾಡ್ತಾರಾ? ಇಲ್ಲ ಮೇಡಮ್, ಅಲ್ಲೇ ಮಾಡ್ತಾರಾ? ಏನಪ್ಪ ಮೇಡಮ್ ಕೊಡ್ತಾರೆ ಅಂತ ಅಂದ್ರೆ ಅಲ್ಲೇ ಕೊಡ್ತಾರೆ ಅನ್ನೋ ಗೊತ್ತಿಲ್ಲ. ಹೋಗಿ ಅಲ್ಲೇ ಕೇಳೋಣ ಬನ್ನಿ. ಗೈಸ್ ನೋಡಿ ಇವಾಗ ಇನ್ನೊಂದು ಆರ್ಡರ್ ಇತ್ತಲ್ಲ, ಈ ಆರ್ಡರ್ನು ಕೂಡ ಇವಾಗ ಪಿಕಪ್ ಮಾಡ್ಕೊಂಡಿನಿ. ಎಷ್ಟು ಕಿಲೋಮೀಟರ್ ಇದೆ ಡ್ರಾಪ್ ಲೊಕೇಶನ್ ಅಂತಲೂ ಕೂಡ ಇವಾಗ ನೋಡೋಣ. ಅದಕ್ಕೆ ಸ್ಟಾರ್ಟ್ ಟ್ರಿಪ್ ಕೊಡಬೇಕು. ಸ್ಟಾರ್ಟ್ ಟ್ರಿಪ್ ಕೊಟ್ಟೆ. ಬನ್ನಿ ಇವಾಗ ಲೊಕೇಶನ್ ಎಲ್ಲಿದೆ ಅಂತ ನೋಡೋಣ. ನೋಡಿ 3 ಕಿಲೋಮೀಟರ್ಸ್ ಇದೆ. ಬನ್ನಿ ಹೋಗಿ 3 ಕಿಲೋಮೀಟರ್ಸ್ ಡ್ರಾಪ್ ಮಾಡೋಣ. ಗೈಸ್ ನೋಡಿ ಮತ್ತೆ ಒಂದು ಲೊಕೇಶನ್ ಹತ್ರ ಬಂದೆ. ಇಲ್ಲೆಲ್ಲ ಇರಬೇಕು, ಕಾಲ್ ಮಾಡೋಣ. $62 ಮೇಡಮ್. ಯಾರು ಮಾಡ್ತಾರಂತೆ? ಮೇಡಮ್ ಮಾಡ್ತೀನಿ ಅಂತ ಅಂದ್ರು ಅವರು. ಒಂದು ನಿಮಿಷ ಕನ್ಫರ್ಮ್ ಮಾಡ್ತೀನಿ ತಗೊಳ್ಳಿ ಮೇಡಮ್. ಎಷ್ಟಾಗಿದೆ? 62. ಒಂದೊಂದ್ಸಲ ಕಸ್ಟಮರ್ ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಂತ ಅಂದರೆ ನೋಡಿ ಪೇಮೆಂಟ್ ಅವ್ರು ಮುಂಚೆನೇ ಹೋಗ್ತಿದ್ದಂಗೆ ಹಾಕಿದ್ರು ಆಗಿರೋದು, ಆಮೇಲೆ ಅವ್ರ ಹತ್ರ ಇಸ್ಕೊಂಡಿದ್ರು ಆಗೋದು. ಬಟ್ ಅವ್ರು ಏನಂತ ಅಂದರು ಅಂದರೆ ಅಲ್ಲಿ ಹೇಳಿದವ್ರು ಏನು ಅಂತ ಅಂದರೆ ಮೇಡಮ್ ಕೊಡ್ತಾರೆ ಅಂತ ಕೇಳಿದ್ರು. ನಾನು ಅಲ್ಲೇ ಕನ್ಫರ್ಮ್ ಮಾಡ್ಕೊಂಡೆ ಮೇಡಮ್ ಕೊಡ್ತಾರೆ ಅಂದಲ್ಲ, ಅದಕ್ಕೋಸ್ಕರ ಬಂದು ಇಲ್ಲಿ ಕೇಳಿದ್ರೆ ಇವ್ರು ಇಲ್ಲ ಅವ್ರು ಕೊಡ್ತಾರೆ ಅಂತಾರೆ, ಅವ್ರ ಮೇಲೆ ಇವರು ಅಂದರೆ ಈ ಥರ ಆಗುತ್ತೆ ಒಂದು ಸತಿ ಕಸ್ಟಮರ್ ಕೊಡ್ತಾರೆ, ಅವ್ರು ಕೊಡ್ತಾರೆ, ಇವ್ರು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಟೈಮ್ ವೇಸ್ಟ್ ಅಷ್ಟೇ. ನೋಡಿ ಎಷ್ಟೊತ್ತರೆಗೂ ನಾನು ಅಲ್ಲಿ ವೆಯ್ಟ್ ಮಾಡಿದೆ ಅಷ್ಟೇ, ಆ ಟೈಮೆಲ್ಲ ನಮಗೆ ವೇಸ್ಟ್ ಅಷ್ಟೇ. ಸೊ ಯಾರೊಬ್ಬರು ಮುಂಚೆನೇ ಡಿಸೈಡ್ ಮಾಡ್ಕೊಂಡು ಅವ್ರು ಅಮೌಂಟ್ ಹಿಂಗೆ ಅಲ್ಲಿ ಅವ್ರು ಹೇಳಿದ್ರು ಆಗಿರೋದು, ನಾನು ಕೊಡ್ತೀನಿ ನನಗೆ ಕಾಲ್ ಮಾಡಿ ಅಂತ ಹೇಳಿದ್ರು, ಹಂಗೂ ಆಗೋದು. ಬಟ್ ಅವರು ಕಾಲ್ ಮಾಡಿದ್ರೆ ಅವರು ಕೂಡ ಕಾಲ್ ಎತ್ತುತ್ತಾ ಇಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಆಯ್ತು ಅಷ್ಟೇ. ಈಗ ನನಗೆ ಅಮೌಂಟ್ ಎಷ್ಟಪ್ಪ ಸಿಕ್ತು ಅಂತ ಅಂದರೆ 54 ರೂಪಾಯಿ ಸಿಕ್ಕಿದೆ. ಅಂದರೆ ಕಮಿಷನ್லாம் ಕಟ್ ಮಾಡ್ಕೊಂಡು 62 ರೂಪಾಯಿ ಬಂದಿತ್ತು. ಅದರಲ್ಲಿ ಕಮಿಷನು GST ಎಲ್ಲ ಕಟ್ ಮಾಡ್ಕೊಂಡು ನನಗೆ ಸಿಕ್ಕಂಥ ಅಮೌಂಟ್ ಬಂದು 54 ರೂಪಾಯಿ ಬಂದಿದೆ. ಜೊತೆಲಿ ಇನ್ನೊಂದು ಏನಪ್ಪ ಅಂತ ಅಂದರೆ ಆರ್ಡರ್ಗೋಸ್ಕರ ಇಲ್ಲೇ ವೆಯ್ಟ್ ಮಾಡೋಣ. ಸುಮ್ಮನೆ ಹೋಗಿ ಪೆಟ್ರೋಲ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಅದರಿಂದಾಗಿ ವೆಯ್ಟ್ ಮಾಡಿ ನೋಡೋಣ. ಒಂದೊಂದು ಸಲ ಆರ್ಡರ್ ಬರ್ತೇವೆ. ಮೊದಲನೇದಾಗಿ ಮೇಯ್ನ್ ಆರ್ಡರ್ ಪಿಕ್ ಮಾಡೋದು ಏನಕ್ಕೆ ಅಂತ ಅಂದರೆ ಕಂಟಿನ್ಯೂಸ್ ಆರ್ಡರ್ ಕೊಡ್ತಾನೆ ಅಂತಲೇ ಪಿಕ್ ಮಾಡೋದು. ಪೋರ್ಟ್ರಲ್ಲಿ ಆಲ್ಮೋಸ್ಟ್ ಒಂದು ಆರ್ಡರ್ ಕಂಪ್ಲೀಟ್ ಮಾಡ್ತಿದ್ದಂಗೆ ಆರ್ಡರ್ಗಳನ್ನ ಕೊಡ್ತಾನೆ. ವೆಯ್ಟ್ ಮಾಡಬೇಕಷ್ಟೇ. ಸದ್ಯಕ್ಕೆ ಇಲ್ಲೇ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿನಿ. ನೋಡೋಣ ಆರ್ಡರ್ ಬರ್ತಾವ ಇಲ್ಲ ಅಂತ ಹೇಳ್ಬಿಟ್ಟು ಕಾದು ನೋಡಬೇಕು. ಸೊ ಟೈಮ್ ಬಂದು ಇವಾಗ 12:22 ಆಗಿದೆ. 12:22ಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡೋಣ ತಟ್ಟಿರಿ ಸ್ನೇಹಿತರೆ ಆರ್ಡರ್ ಬರ್ತಾವ ಇಲ್ಲ ಅಂತ. ಆರ್ಡರ್ ಬರಲಿಲ್ಲ ಅಂತಂದರೆ ಇನ್ನೇನು ಮಾಡಬೇಕಾಯ್ತು, ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ಬೇಕಾಗತ್ತೆ. ಮುಂದೆ ಹೋದಂಥ ಸಮಯದಲ್ಲಿ ಬರುತ್ತೆ. ಇನ್ನೊಂದು ಈ ಥರ ಚಿಕ್ಕ ಆರ್ಡ್ರ್ ಮಾಡೋರು ಏನು ವರ್ತಿಲ್ಲ. ಪೋರ್ಟರಲ್ಲಿ ಮಾಡಿದ್ರೆ ದೊಡ್ಡ ಆರ್ಡರ್ಗಳು ಸಿಗಬೇಕು. ಬಟ್ ಸ್ಟಾರ್ಟಿಂಗಲ್ಲಿ ಪಿಕ್ ಮಾಡೋದೇ ಅದಕ್ಕೋಸ್ಕರ. ಬೇರೆ ಆರ್ಡರ್ಗಳು ಬೇಗ ಬರ್ತವೆ ಅಂತ ಹೇಳ್ಬಿಟ್ಟು ಪಿಕ್ ಮಾಡ್ತೀವಿ. ಬಟ್ ನೋಡಿ ಇನ್ನೂ ಚಿಕ್ಕ ಆರ್ಡ್ರ್ ಆಗ್ತಾಯಿದೆ. ನೋಡಬೇಕು. ಬರೀ ಇದೇ ಥರ ಬರೀ 50 ರೂಪಾಯಿ 60 ರೂಪಾಯಿ ಆರ್ಡರ್ಗಳು ಮಾಡ್ಕೊಂಡು ಕೂತ್ಕೊಂಡ್ರೆ 100% ಪೋರ್ಟರಲ್ಲಂತೂ ಅರ್ನಿಂಗ್ ಆಗಲ್ಲ. ಒಂದು 200 ರೂಪಾಯಿ ಆರ್ಡರು, 150 ರೂಪಾಯಿ, 300 ರೂಪಾಯಿ ಈ ಥರ ಆರ್ಡರ್ಗಳು ಬಂದರೆ ಒಂದು ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ ಅಷ್ಟೇ. ಬಟ್ ಈ ಥರ ಚಿಕ್ಕ ಪುಟ್ಟ ಆರ್ಡರ್ಗಳಲ್ಲಿ ಏನು ಅಷ್ಟು ನಮಗೆ ಸೇವ್ ಆಗಲ್ಲ ಅಂತ ಅನಿಸುತ್ತೆ.
ನೋಡೋಣ ತಡ್ರಿ, ವೆಯ್ಟ್ ಮಾಡೋಣ. ಯಾವ್ದಾರು ಒಂದು ಒಳ್ಳೆ ಆರ್ಡರ್ ಬಂದರೆ ತೊಗೊಂಡೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಗಾಯ್ಸ್ ನೋಡಿ, ಒಂದು 20 ನಿಮಿಷ ವೆಯ್ಟ್ ಮಾಡಿದೆ ಇಲ್ಲಿ, ಬಟ್ ಯಾವುದೇ ಆದಂಥ ಆರ್ಡರ್ ಬರ್ತಾಯಿಲ್ಲ ಇಲ್ಲಿ. ಅದರಿಂದಾಗಿ ಏನು ಮಾಡ್ತೀನಿ ಅಂತ ಅಂದರೆ ಮತ್ತೆ ಹೋಗೋಣ ನಾಗಸಂದ್ರ ಕಡೆ ಹೋಗಿ ಅಲ್ಲಾದರೂ ವೆಯ್ಟ್ ಮಾಡೋಣ ಅಂತ. ಅಂದರೆ ನಾಗಸಂದ್ರ ಏನು ದೂರ ಇಲ್ಲ, ಇಲ್ಲಿ ಅಷ್ಟೇ ಇರೋದು, ಒಂದು 2 ಕಿಲೋಮೀಟ್ರ್ ಇದೆ ಅಷ್ಟೇ. ಬನ್ನಿ ಅಲ್ಲೇ ಮೇಯ್ನ್ ರೋಡ್ಗೆ ಹೋಗ್ಬಿಟ್ಟು ವೆಯ್ಟ್ ಮಾಡೋಣ. ಇಲ್ಲಿ ಯಾಕೋ ಬರ್ತಾಯಿಲ್ಲ ಆರ್ಡರ್. ಗಾಯ್ಸ್ ನೋಡಿ, ಇನ್ನೂ ಒಂದು ಆರ್ಡರ್ ಕೂಡ ಬರ್ತಾಯಿದೆ, ಅದನ್ನು ಕೂಡ ಈಗ ಅಕ್ಸೆಪ್ಟ್ ಮಾಡೋಣ. 78 ರೂಪಾಯಿ ಬರ್ತಾಯಿದೆ, ಅದು ಕೂಡ ಈಗ ಅಕ್ಸೆಪ್ಟ್ ಮಾಡಿದ್ದೀನಿ. ಪಿಕಪ್ ಎಷ್ಟು ಕಿಲೋಮೀಟ್ರ್ ಇದೆ ನೋಡೋಣ. ನೋಡಿ ಪಿಕಪ್ ಎಷ್ಟಿದೆ ಅಂತ ಅಂದರೆ 1.3 ಕಿಲೋಮೀಟರ್ ಇದೆ ಅಂತ. ಅಂದರೆ ನಾನು ಎಲ್ಲಿದ್ನೋ ಅಲ್ಲಿಗೆ ಬಿದ್ದಿದೆ. ಅಲ್ಲಿ ನೋಡಿ ಇವಾಗ ಬಂದಿತ್ತಲ್ಲ ಆರ್ಡರು ಕ್ಯಾನ್ಸಲ್ ಆಗೋಯ್ತು. ಏನಕ್ಕಪ್ಪ ಅಂತ ಅಂದರೆ ಕಸ್ಟಮರ್ ಫೋನ್ ಮಾಡಿದ್ರು. ಕಸ್ಟಮರ್ ಫೋನ್ ಮಾಡಿಬಿಟ್ಟು ಅವರೇನೆ 3 ಕ್ಯಾನ್ ಇದೆ, ಅಂದರೆ ವಾಟರ್ ಕ್ಯಾನ್ ಬರ್ತದೆ 20 ಲೀಟ್ರದು, 3 ಕ್ಯಾನ್ ಇದೆ, ನೀವು 3 ಕ್ಯಾನ್ ತೊಗೊಂಡೋಗ್ಬೇಕು ಅಂತ ಹೇಳಿದ್ರು. ಅದರಿಂದಾಗಿ ಬ್ರೋ 3 ಕ್ಯಾನ್ ಇದರಲ್ಲಾಗಲ್ಲ, ಸ್ಕೂಟಿಲಿ ತೊಗೊಂಡೋಗಿ ಅಂತ ಒಂದು ಒಳ್ಳೆ ಆರ್ಡ್ರ್ ಬರ್ತಾಯಿದೆ ನೋಡಿ. 443 ರೂಪಾಯಿ ಆರ್ಡ್ರ್ ಬರ್ತಾಯಿದೆ. ಇನ್ನೊಂದು ಪಿಕ್ಕಾಗ್ಬಿಟ್ರೆ ಸಾಕು. ಗಾಯ್ಸ್ ಈ ಥರ ಆರ್ಡರ್ಗಳು ಮಿಸ್ ಆಗಬಾರ್ದು ನೋಡಿ. ಯಾವ ಥರ ಆರ್ಡರ್ ಮಿಸ್ ಆಯಿತು ಅಂತಂದರೆ ಒಂದು ಒಳ್ಳೆ ಆರ್ಡ್ರ್ ಮಿಸ್ ಆಗೋಯ್ತು ಗುರು. 446 ರೂಪಾಯಿ ಆರ್ಡ್ರ್ ಬಂದಿದ್ದು. ಸ್ವೈಪ್ ಮಾಡೋ ಅಷ್ಟೊತ್ತಿಗೆ ನನಗಿಂತ ಎಷ್ಟು ಫಾಸ್ಟ್ ಇದ್ದಾರೆ ಅಂತ ಗೊತ್ತಿಲ್ಲ, ತುಂಬ ಅಂದರೆ ತುಂಬ ಫಾಸ್ಟ್ ಇದ್ದಾರೆ ಅಂತ ಅನಿಸುತ್ತೆ. ಇಲ್ಲ ಏನು ಅವ್ರಿಗೇನಾರು ಅಡ್ವಾಂಟೇಜ್ ಏನಾದ್ರು ಇದೆಯಾ ಗೊತ್ತಾಗ್ತಾ ಇಲ್ಲ. ಅದು ನೋಡಿ, ಇನ್ನೇನು ಕೈ ಇಡೋ ಅಷ್ಟೊತ್ತಿಗೆ ಆಲ್ರೆಡಿ ಅಕ್ಸೆಪ್ಟ್ ಮಾಡಿಬಿಡ್ತಾರೆ. ಒಂದು ಒಳ್ಳೆ ಆರ್ಡ್ರ್ ಬಂದಿತ್ತು, ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ಇಲ್ಲ, ಒಂದೊಂದು ಸಲ ಆಸೆ ತೋರ್ಸೋಕೆ ಏನಾರು ಈ ಥರ ಆರ್ಡರ್ಗಳನ್ನ ಹಾಕ್ತಾನೆ, ಏನೋ ಯಾರಿಗೊತ್ತು. ನೋಡಿ ಒಳ್ಳೆ ಆರ್ಡ್ರ್ ಬಂದಿತ್ತು ಮಾತ್ರ, 443 ರೂಪಾಯಿ ಆರ್ಡ್ರ್ ಬಂದಿತ್ತು. ಅದೊಂದು ಸಿಕ್ಕಿದ್ದು ಸಾಕಾಗಿರೋದು, ಸಿಕ್ಕಿಲ್ಲ, ಏನು ಮಾಡೋಕ್ಕಾಗಲ್ಲ, ಬ್ಯಾಡ್ ಲಕ್ಕು. ನೋಡಿ ಈ ಥರ ದೂರ ಇದ್ರೂ ಕೂಡ ಒಂದೊಂದು ಸತಿ ಒಂದೊಂದು ಒಳ್ಳೊಳ್ಳೆ ಆರ್ಡ್ರ್ ಬರ್ತವೆ. ಅದೇ ಹೇಳ್ತಾಯಿವಾ, ಲಕ್ ಚೆನ್ನಾಗಿರ್ಬೇಕು ಅಷ್ಟೇ. ಅವತ್ತು ನಮ್ಮದು ಲಕ್ ಏನಾದ್ರು ಚೆನ್ನಾಗಿತ್ತು ಅಂತಂದರೆ ಯಾವ ಆರ್ಡರ್ ಬೇಕಾದ್ರೂ ಅಕ್ಸೆಪ್ಟ್ ಮಾಡ್ಬೋದು. ನೋಡಿ ಇವತ್ತು ಲಕ್ ಇಲ್ಲ ಅಂತ ಅನಿಸುತ್ತೆ, ಅದರಿಂದಾಗಿ ಆರ್ಡರ್ನ ಅಕ್ಸೆಪ್ಟ್ ಮಾಡೋಕ್ಕಾಗಿಲ್ಲ. ಆಮೇಲೆ ಅದೇ ಹೇಳ್ತಾ ಇದ್ದಲ್ಲ, 3 ವಾಟರ್ ಕ್ಯಾನ್ ಇತ್ತು ಅಂತಂದರೆ 20 ಲೀಟ್ರ್ 3 ಕ್ಯಾನ್ ಇದೆ ಅಂದರೆ 3 ಕ್ಯಾನು ನನ್ನ ಗಾಡೀಲಿ ಇಟ್ಕೊಂಡು ಹೋಗೋಕ್ಕಲ್ಲ. ಏನಕ್ಕೆ ಅಂತಂದರೆ ನಾನು ಇಟ್ಕೊಂಡು ಹೋಗ್ಬೋದು ಕಷ್ಟಪಟ್ಟು, ಬಟ್ ಅಷ್ಟು ಕಂಫರ್ಟ್ ಇರೋಲ್ಲ. ಅಂದರೆ ಇಲ್ಲೊಂದು ಕ್ಯಾನ್ ಇಟ್ಕೊಂಡು ಹಿಂದೆಗಡೆ 2 ಕ್ಯಾನ್ ಕಟ್ಕೊಳಕ್ಕೆ ಆಗ್ತಿರಲ್ಲ ಬ್ಯಾಕ್ ಸೀಟಲ್ಲಿ. ಅದು ಮಾಮೂಲಿ ಬಿಂದಿಗೆ ಕಟ್ಕೊಂತಾರಲ್ಲ ಆ ಥರ ಕಟ್ಕೊಂಡು ತಗೊಂಡು ಹೋಗೋದಾಗಿತ್ತು ಅನ್ಸುತ್ತೆ. ಬಟ್ ಟ್ರಾಫಿಕಲ್ಲೆಲ್ಲ ಹೋಗೋಕ್ಕಾಗಲ್ಲ, ಯಾವ್ದಾದ್ರು ಗಾಡಿ ಟಚ್ಚಾರೆ ನಮಗೆ ಪ್ರಾಬ್ಲಮ್ಮು. ಅದರಿಂದಾಗಿ ಏನು ಮಾಡಿದೆ ಅಂತಂದರೆ ಬ್ರೋ ಯಾವ್ದಾದ್ರು ಸ್ಕೂಟಿ ಬುಕ್ ಮಾಡಿ ಅಂತ ಹೇಳಿದೆ. ಅದರಿಂದ ಅವರು ಕ್ಯಾನ್ಸಲ್ ಮಾಡಿದ್ರು, ಆರ್ಡ್ರ್ ಕ್ಯಾನ್ಸಲ್ ಆಯಿತು. ನೋಡಿ ತಡ್ರಿ, ವೆಯ್ಟ್ ಮಾಡೋಣ. ಈ ಥರ ಆರ್ಡ್ರ್ಗಳು ಒಳ್ಳೊಳ್ಳೆ ಆರ್ಡ್ರ್ಗಳು ಬಂದರೆ ಆರಾಮಾಗಿ ಪಿಕ್ ಮಾಡ್ಬೋದು. ಈಗ ನೋಡಿ 400 ರೂಪಾಯಿ ಆರ್ಡ್ರ್ ಬಂದಿತ್ತಲ್ಲ, ಆ ಥರದ್ದು ಯಾವ್ದಾದ್ರು ಒಂದು ಬಂದರೂ ಸಾಕು, ಆರಾಮಾಗಿ ಪಿಕ್ ಮಾಡ್ಕೊಂಡು. ಇನ್ನೂ ಟೈಮ್ ಇನ್ನೂ 2 ಅವರ್ ಇದೆ, 3 ಅವರ್ ಇದೆ ಇನ್ನೂ. ಸೊ 3 ಅವರ್ ಇದೆ, ನೋಡೋಣ, ವೆಯ್ಟ್ ಮಾಡೋಣ. ಆರ್ಡರ್ ಬರ್ತಾಯಿಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ತೀನಿ. ಗೈಸ್ ನೋಡಿ ಇವಾಗ ಇನ್ನೂ ಒಂದು ಆರ್ಡರ್ ಕೂಡ ಬಂದಿದೆ. ಆರ್ಡರ್ನು ಕೂಡ ಪಿಕ್ ಮಾಡೀನಿ. ಆರ್ಡರ್ ಎಲ್ಗಪ್ಪ ಬಿದ್ದಿದೆ ಅಂತ ಅಂದರೆ ಸೀದಾ ಡೈರೆಕ್ಟಾಗಿ ಚಿಕ್ಕಪೇಟೆಗೆ ಬಿದ್ದಿದೆ ಅಂತ ಅನ್ನಿಸ್ತಾ ಇದೆ. ಬನ್ನಿ ಹೋಗಿ ಪಿಕ್ ಮಾಡೋಣ ಈ ಆರ್ಡರ್ನ. ಗೈಸ್ ನೋಡಿ ಈಗ ಆರ್ಡರು ಕೂಡ ಇವಾಗ ಡ್ರಾಪ್ ಮಾಡೀನಿ ಅಂತಂದರೆ ಇಲ್ಲೇ ಡ್ರಾಪ್ ಇತ್ತು. ಫೋನ್ಪೇ ಕೂಡ ಮಾಡಿದರೆ 151 ಫೋನ್ಪೇ ಬಂತು. ಬಟ್ ಇನ್ನೊಂದು ಏನು ಅಂತ ಅಂದರೆ ಈಗ ಚಿಕ್ಕಪೇಟೆಗೆ ನಾನು ಬರೋದಕ್ಕಿಂತ ಮುಂಚೆನೇ ಆಲ್ರೆಡಿ ಒಂದು ಆರ್ಡರ್ ಕೂಡ ಬಂದುಬಿಟ್ಟಿದೆ ಆರ್ ಟಿ ನಗರ್ಗೆ, ಅದನ್ನು ಕೂಡ ಅಕ್ಸೆಪ್ಟ್ ಮಾಡಿದೆ. ಬನ್ನಿ ಇವಾಗ ಪಿಕಪ್ ಎಷ್ಟಿದೆ ಅಂತ ನೋಡೋಣ. ಅಂದರೆ ಇಲ್ಲೆಲ್ಲೋ ಹತ್ರದಲ್ಲೇ ಇದೆ ಅಂತ ಅನ್ಸುತ್ತೆ, ಚಿಕ್ಕಪೇಟೆ ಅಲ್ವಾ. ಚಿಕ್ಕಪೇಟೆಯಲ್ಲಿ ಏನು ತೊಂದರೆ ಇಲ್ಲ, ಆರ್ಡರ್ಗಳು ಬರ್ತಾನೆ ಇರ್ತವೆ. ನೋಡೋಣ. ನೋಡಿ 800 ಮೀಟರ್ಸ್ ಇದೆ ಅಷ್ಟೇ ಪಿಕಪ್ಪು. ಬನ್ನಿ ಹೋಗಿ ಪಿಕಪ್ ಮಾಡಿ ಅದನ್ನು ಕೂಡ ಆರ್ ಟಿ ನಗರ್ ಹೋಗಿ ಡ್ರಾಪ್ ಮಾಡೋಣ. ಅಂದರೆ 181 ರುಪೀಸ್ ಏನೋ ತೋರಿಸ್ತಾ, ಕಮಿಷನ್ ಎಲ್ಲ ಕಟ್ಟಾಗಿ ನನಗನ್ನಿಸ್ತಂಗೆ 150 or 160 ಸಿಗುತ್ತೆ. ಬನ್ನಿ ಹೋಗಿ ಇದನ್ನು ಡ್ರಾಪ್ ಮಾಡಿ ಎಷ್ಟು ಸಿಗುತ್ತೆ ಅಂತ ಹೇಳ್ತೀನಿ. ಅಣ್ಣ ಪೋಟರ್ ಇದನ್ನು ಇದೇನಾ ಅಮೌಂಟ್ ಕಾಲ್ ಮಾಡಿ ಅಲ್ಲೋದಾಗ ಕಾಲ್ ಮಾಡಿ ಈ ನಂಬರಿಗೆ ಕಾಲ್ ಮಾಡಿ. ಅಲ್ಲ ಪೇಮೆಂಟ್ ನೀವೇ ಮಾಡ್ತೀರಾ? ನಾವೇ ಮಾಡ್ತೀವಿ. ಹಾಂ ಅಲ್ವಾ? ಮಾಡಿರಲ್ಲ ಆ ನಂಬರಿಗೆ ಮಾಡಿ. ಹಾಂ ಓಕೆ, ಹಾಂ ಸರಿ. ಗೈಸ್ ನೋಡಿ ಈಗ ಆರ್ಡರು ಕೂಡ ಪಿಕಪ್ ಮಾಡ್ಕೊಂಡಿನಿ. ಇಲ್ಲೇ ಇದೆ ಆರ್ಡರು. ಸೊ ಇಲ್ಲೇ ಒಳಗಡೆ ಸೇಫಾಗಿ ಇಟ್ಕೊಂಡು ಅಂತ ಅಂದರೆ ಏನು ದೊಡ್ಡ ಆರ್ಡರ್ ಅಲ್ಲ, ಚಿಕ್ಕ ಆರ್ಡರೇ. ಬನ್ನಿ ಹೋಗಿ ಡ್ರಾಪ್ ಮಾಡಿ. ರವಿಕುಮಾರ್ ತಗೊಳ್ಳಿ. ಗೈಸ್ ನೋಡಿ ಆರ್ಡರ್ಗಳೇನೋ ಬರ್ತಾ ಇದ್ದಾವೆ, ಬಟ್ ಎಲ್ಲ ಲಾಂಗ್ ಪಿಕಪ್ ಬರ್ತಾ ಇದ್ದಾವೆ. ಅಂತಂದರೆ ಬರ್ತಾ ಇರೋದೇ 58 ರೂಪಾಯಿ, ಅದ್ರಲ್ಲಿ 4 ಕಿಲೋಮೀಟ್ರ್ ಪಿಕಪ್ ಹಾಕಿದ್ದಾರೆ. ಸೊ ಪಿಕಪ್ ಲಾಂಗ್ ಇರೋದಂತ ಪಿಕ್ ಮಾಡೋದಿಲ್ಲ ಬಿಡಿ. ಇವಾಗ ಅಂದರೆ ಅವಲೇನೋ ಒಂದು ಬಂದಿತ್ತು 3.5 ಕಿಲೋಮೀಟರ್ ಬಂದಿತ್ತು. ನೋಡಿ ಈಗ 4 ಕಿಲೋಮೀಟರ್ ಬಂದಿದೆ. ಮೊದಲನೇದಾಗಿ
ಇಲ್ಲೇ ಉಡುಪಿ ಗ್ರ್ಯಾಂಡ್ಸ್ ಹತ್ರ ಹಾಕ್ಬಿಟ್ಟು ಊಟ ಮಾಡ್ಕೊಂಬೋಣ ಗಾಯ್ಸ್, ಆಮೇಲೆ ಮಿಕ್ಕಿದ್ದು ನೋಡೋಣ. ಗೈಸ್ ಊಟ ಅಂತೂ ಮುಗೀತು. ಆಫ್ಲೈನ್ಗೆ ಹೊರಟೋಗಿದ್ದೀನಿ ಪೋರ್ಟರ್ಗೆ, ಬಟ್ ಯಾವುದೇ ಆದಂಥ ಮತ್ತೆ ನಾನು ಆನ್ಲೈನ್ಗೆ ಹೋಗಲ್ಲ. ಅರ್ನಿಂಗ್ಸ್ ಎಷ್ಟಾಯಿತು ಅಂತ ತೋರ್ಸೋಕ್ಕೋಸ್ಕರ ಇವಾಗ ಓಪನ್ ಮಾಡಿದ್ದೀನಿ. ಎಲ್ಲೈತಪ್ಪ ಪೋರ್ಟರು, ಇದೆ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ಇವಾಗ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ನೋಡಿದೆ ಅವರು ಕೊಟ್ಟರಲ್ಲ, ಲಾಸ್ಟ್ ಅವರ್ ಕೊಟ್ಟರೆ 200 ರೂಪೀಸ್ ಅದು ಇದೆ. ಊಟಕ್ಕೆಲ್ಲ ಫೋನ್ಪೇನೇ ಮಾಡಿದೆ. ಬನ್ನಿ ಇವಾಗ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಇವಾಗ ಅರ್ನಿಂಗ್ಸ್ ನೋಡಿ, ಇವತ್ತಿನ ಅರ್ನಿಂಗ್ಸ್ ಬಂದು 426 ರೂಪಾಯಿ ಆಗಿದೆ. ಟೋಟಲಾಗಿ 4 ಟ್ರಿಪ್ಸ್ ಹೋಗಿದ್ದೀನಿ. ಮೊದಲನೇ ಟ್ರಿಪ್ ಬಂದು 63 ರೂಪಾಯಿ, ಅದಾದಮೇಲೆ 54 ರೂಪಾಯಿ, ಆಮೇಲೆ 158 ರೂಪಾಯಿ, ಆಮೇಲೆ 149 ರೂಪಾಯಿ. ಇದೆಲ್ಲ ಕಮಿಷನ್ ಕಟ್ಟಾಗಿ ನನಗೆ ಸಿಕ್ಕಿರುವಂಥ ಅಮೌಂಟು. ಪೆಟ್ರೋಲ್ಗೆ ಏನಿಲ್ಲ ಅಂತ ಅಂದರೆ ಒಂದು 100 ರೂಪೀಸ್ ಆಗಿದೆ. ಅಂದರೆ ಒಂದು 3 ಅವರ್ ಕೆಲಸ ಮಾಡಿದ್ದೀನಿ, 3 ರಿಂದ 3.5 ಅವರ್ ಕೆಲಸ ಮಾಡಿದ್ದೀನಿ ನಾನು. 3 ರಿಂದ 3.5 ಅವರ್ ಕೆಲಸ ಮಾಡೋದಕ್ಕೆ ನನಗೆ ಸಿಕ್ಕಂಥ ಅಮೌಂಟ್ ಬಂದು 426 ರೂಪಾಯಿ. 100 ರೂಪೀಸ್ ಪೆಟ್ರೋಲಿಗೆ ತಗೋದ್ರು 326 ರೂಪಾಯಿ. ಅಂದರೆ ಪಾರ್ಟ್ ಟೈಮಲ್ಲಿ ಏನು ಆ ಥರ ಏನು ಹೇಳ್ಕೊಳಂಗೆ ಏನಿಲ್ಲ, ಅಂದರೆ ಒಂದು ಒಳ್ಳೆ ಡೀಸೆಂಟ್ ಅರ್ನಿಂಗ್ ಆಗಿದೆ ಅಂತಲೇ ಹೇಳ್ಕೊಳ್ಬೋದು. ಈ ಕಡೆ ಜಾಸ್ತಿ ಆಗಿದೆ ಅಂತಲೂ ಹೇಳೋಕ್ಕಾಗ್ತದೆ, ಈ ಕಡೆ ಕಮ್ಮಿ ಆಗ್ತಾನೆ ಇದೆ ಅಂತಲೂ ಹೇಳೋಕ್ಕಾಗಲ್ಲ. ಒಂದು ಡೀಸೆಂಟ್ ಅರ್ನಿಂಗ್ ಅಂತೂ ನೋಡಿ ಇವಾಗ ಆಗಿದೆ. 426 ರೂಪಾಯಿ ಮಾಡಿದ್ದೀನಿ. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾನೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಟೈಮ್ ಬೈ ಗೈಸ್.